ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬಾ ಈಸಿಯಾಗಿರುವಂಥ ಪರೋಟ. ಇದು ಬಾಳೆಕಾಯಿ ಅಂದರೆ ಹಸೆ ಬಾಳೆಕಾಯಿದು ಪರೋಟನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈ ಥರ ಸಾಫ್ಟಾಗಿ ರುಚಿಕರವಾಗಿರುವಂಥ ಪರೋಟನ ನಾವು ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಬಿರುಸಾಗಿರೋಂಗಿಲ್ಲ, ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಕೂಡ ಹಾಕಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ. ಇದಕ್ಕೆ ನಾವು ಮೊಸರು ಅಥವಾ ತೆಂಗಿನಕಾಯಿ ಚಟ್ನಿ ಅಥವಾ ಖಾರ ಚಟ್ನಿನ ಯಾವುದಾದ್ರೂ ನೀವು ಚಟ್ನಿನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮೆತ್ತಗೆ ಸಾಫ್ಟಾಗಿ ತುಂಬಾ ರುಚಿಯಾಗಿರುವಂಥ ಬಾಳೆಕಾಯಿ ಪರೋಟನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಬಾಳೆಕಾಯಿಯಿಂದ ನಾನು 2 ವಿಸಿಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೋಡಿ 2 ವಿಸಿಲ್ ಮಾಡಿ ಕುದಿಸಿ ಇಟ್ಕೊಂಡಿರೋದು. ನಂತರ ಬೇಕಾಗುವಂಥ ಸಾಮಗ್ರಿಗಳು: ಗರಂ ಮಸಾಲ, ಧನಿಯಾ ಪೌಡರು, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ನೋಡಿ ತೆರೆದು ಇಟ್ಕೊಳ್ತಾ ಇದ್ದೀನಿ. ಅಂದರೆ ಗಂಟಾಗಿರಬಾರ್ದು, ಮೆತ್ತಗೆ ಈ ಥರ ಇರಬೇಕು. ನೋಡಿ, ಈ ಥರ ಇದ್ದರೆ ಪರೋಟಾಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಕೆಳಗಡೆ ನಾನು ಸೋಸಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀನಿ. ಮೈದಾ ಹಿಟ್ಟಿಲ್ಲ ಅಂದರೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ, ಇದಿಷ್ಟು 1 ಕಪ್ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ 2 ಕಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಇದು 1 ಕಪ್ಪಲ್ಲಿ 3 ಪರೋಟ ಆಗುತ್ತೆ. 3 ಅಥವಾ ಸಣ್ಣ ಸೈಜಲ್ಲಿ 4 ಪರೋಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ನೋಡಿ, ಇದಿಷ್ಟು ನಾನು ಬೆಳ್ಳುಳ್ಳಿ, ಶುಂಠಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಮಸಾಲ ಐಟಮ್ಸ್ನ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ತೆರೆದಿಟ್ಕೊಂಡಿರುವಂಥ ಬಾಳೆಕಾಯಿ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ. ಹಾಗೆ ಇಲ್ಲಿ ಪುರಿ ಆಕಾರದಲ್ಲಿ ಇದಿಷ್ಟು ನಾನು ಲಟ್ಸಿ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ಲಟ್ಸಿ ಇಟ್ಕೊಂಡು ಮೇಲ್ಗಡೆ ಈ ಥರ ನೋಡಿ ಮಸಾಲಾನ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸೈಡಲ್ಲಿ ನಾನು ಮಸಾಲಾನ ಹಾಕ್ಕೊಂಡು ಇನ್ನೊಂದು ಮೇಲ್ಗಡೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿರುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬ ಬೇಗ ಆಗಿಬಿಡುತ್ತೆ. ಹಾಗೆ ರುಚಿ ಕೂಡ ಸೂಪರ್ ಆಗಿರುತ್ತೆ. ಬಾಳೆಕಾಯ್ದು ತುಂಬಾ ರುಚಿ ಇರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಇವಾಗ ಮತ್ತು ನೋಡಿ, ಇನ್ನೊಂದು ನಾನು ಮೇಲ್ಗಡೆ ಈ ಥರ ಪದರನ್ನು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡೆ. ಇವಾಗ ನೋಡಿ, ಇದು ಕೂಡ ಒಂದು ಸೈಡಕ್ಕೆ ಮಸಾಲನ ಹಚ್ಚಿ ಇನ್ನೊಂದು ಸೈಡನ್ನು ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಅಂದರೆ ಚಪಾತಿಗೆ ನಾವು ಎಷ್ಟು ಸೈಜಲ್ಲಿ ಲಟ್ಟಿಸ್ಕೊಳ್ತೀವಿ, ಚಪಾತಿ ಮತ್ತು ರೊಟ್ಟಿ, ಜೋಳದ ರೊಟ್ಟಿನ ಹೇಗೆ ದೊಡ್ಡದಾಗಿ ಲಟ್ಟಿಸ್ಕೊಳ್ತೀವಿ ಆ ಥರ ನಾನು ಇವಾಗ ಲಟ್ಟಿಸಿ ಇಡ್ತಾ ಇದ್ದೀನಿ. ನೋಡಿ, ಚಪಾತಿ ಆಕಾರದಲ್ಲಿ ಇಷ್ಟು ದೊಡ್ಡದಾಗಿ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನಿಮಗಾದರೆ ಚಿಕ್ಕದಾಗಿ ಮಾಡ್ಕೊಳ್ಬೋದು. ನಂತರ ಇಲ್ಲಿ ತವ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ತವ ಚೆನ್ನಾಗಿ ಕಾದಿರಬೇಕು. ನಂತರ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡಾದ್ಮೇಲೆ ಇವಾಗ ಲಟ್ಟಿಸಿ ಇಟ್ಕೊಂಡಿರುವಂಥ ಪರೋಟನ ಹಾಕ್ತಾ ಇದ್ದೀನಿ. ಬಿಚ್ಚಂಗಿಲ್ಲ, ಹರಿಯಂಗಿಲ್ಲ, ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿರುವಂಥ ಪರೋಟ ರೆಡಿ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಚೆನ್ನಾಗಿ 2 ಸೈಡಲ್ಲೂ ಬೇಯಿಸ್ಕೋಬೇಕು. ಅಂದರೆ ಚೆನ್ನಾಗಿ ಬೆಂದರೆ ರುಚಿಕರವಾಗಿರುತ್ತೆ. ನೋಡಿ, ಇವಾಗ ಎಣ್ಣೆಯನ್ನು ಈ ಥರ ತುಂಬ ಎಲ್ಲ ಕಡೆಯೂ ಹಚ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೆಂದರೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಹೊಳ್ಳಿಸ್ಕೊಂಡು ನೋಡಿ ಮತ್ತೆ ಮೇಲ್ಗಡೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ನೋಡಿ, ಈ ಥರ 2 ಸೈಡಲ್ಲೂ ಚೆನ್ನಾಗಿ ಬೆಂದಿರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಒಳಗಡೆ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟ ಆಗಿದೆ. ಇವಾಗ ಇನ್ನೊಂದು ನಾನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಇವಾಗ ಇದಕ್ಕೆ ಅಂದರೆ ನೋಡಿ ಈ ಥರ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು
ಮತ್ತೆ ನಾವು ಚಪಾತಿ ಆಕಾರದಲ್ಲಿ ದೊಡ್ಡದಾಗಿ ಲಟ್ಟಿಸ್ತಾ ಇದ್ದೀನಿ. ತುಂಬಾ ತೆಳುವಾಗಿ ಚೆನ್ನಾಗಿರುತ್ತೆ ನೋಡಿ. ಇದಿಷ್ಟ ಆಗಿದೆ. ಇವಾಗ ಮತ್ತೆ ನಾನು ತವಾಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಮತ್ತೆ ಇವಾಗ ಲಟ್ಸಿರುವಂಥ ಪರೋಟಾನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಮತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದೇ ರೀತಿಯೇ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಬಾಳೆಕಾಯಿ ಏನಾದರೂ ಇದ್ದರೆ ಈ ಥರ ಪರೋಟ ಒಂದು ಸರ್ತಿ ಮಾಡಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ, ಒಳಗಡೆ ಕೂಡ ಚೆನ್ನಾಗಿ ಈ ಥರ ಬೆಂದಿರುತ್ತೆ ನೋಡಿ. ಸೂಪರಾಗಿರುತ್ತೆ, ಜಾಸ್ತಿ ಖಾರ ಇರೋಂಗಿಲ್ಲ. ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಟೊಮೊಟೊ ಸಾಸು ಅಥವಾ ಕೊಬ್ಬರಿ ಚಟ್ನಿ ಅಥವಾ ಯಾವುದಾದ್ರೂ ಒಂದು ಚಟ್ನಿನ, ಹಸಿ ಖಾರ ಚಟ್ನಿ ಆಗಿರ್ಬೋದು, ಯಾವುದಾದ್ರೂ ನೀವು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಏನೂ ಇಲ್ಲ ಅಂತಂದರೆ ಮೊಸರು ಕೂಡ ಹಾಕ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ ರೆಸಿಪಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇವಾಗ ಈ ಥರ ಕೂಡ ಎರಡು ಸೈಡಲ್ಲೂ ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಬೆಂದಿರಬೇಕು. ನೋಡಿದ್ರಲ್ವ, ಪದರವಾಗಿ ಬರುತ್ತೆ ನೋಡಿ. ಸಾಫ್ಟಾಗಿ ಒಟ್ಟು ಹತ್ಕೊಳ್ಳೋಂಗಿಲ್ಲ, ತುಂಬ ಚೆನ್ನಾಗಿ ಈ ಥರ ಬಂದಿರುತ್ತೆ, ಹರಿಯೋಂಗಿಲ್ಲ, ಮೆತ್ತಗೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ ರೆಸಿಪಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.